ಎರಡು ಪಾರ್ಟಿಯವರು ಕುರ್ಚಿ ಗುದ್ದಾಟದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಕಸ ಗುಡಿಸೋರ್ದು 40,000 ತನಕ ಬರುತ್ತೆ ಸ್ಯಾಲ್ರಿ, ಬರುತ್ತೆ. ಕಾಂಟ್ರಾಕ್ಟ್ ಸಿಕ್ಬಿಟ್ರೆ ನಾನು ಲಕ್ಷಾಂತರ, ಒಂದು 10-20 ಗಾಡಿ ಕೊಟ್ರೆ ನಾನು ಕೋಟೀಶ್ವರ ಆಗ್ಬೋದು. ಜನ ಜಾಗೃತಿಯಾಗಿರ್ಬೇಕು. ನಾವು ಕೊಟ್ಟಿರೋ ದುಡ್ಡು ಏನಾಗ್ತಿದೆ ಅಂತ ಕೇಳಬೇಕು. ಈಗ ಯಾವ ಮುಖ ಇಟ್ಕೊಂಡು ಕೇಳ್ತಾರೆ ನೀವು ಹೇಳಿ. ಇದು ಕಸ ತೆಗಿಯೋದ್ರಲ್ಲಿ 20 ರಿಂದ 30 ವರ್ಷ ಒಬ್ರಿಗೆ ಟೆಂಡರ್ ಕೊಡೋದು ಎಷ್ಟು ಸರಿ? ಕಸದಲ್ಲಿ 100% ಕಸ. ಮೇಡಮ್, ಈಗ ಕಸ ಗುಡ್ಸೋರು ಇದಾರಲ್ಲ, ಅವ್ರಿಗಿರೋ ಸಂಬಳ ಕಸ ತೆಗಿಯೋರಿಗಿಲ್ಲ, ಏನ್ ಹೇಳ್ತೀರಾ? ಗುಡಿಸೋರಿಗೆ ಈಗ ರೀಸೆಂಟ್ ಆಗಿ ಒಂದು 3-4 ತಿಂಗಳಾಗಿರ್ಬೇಕು ಅವ್ರಿಗೆ ಪರ್ಮನೆಂಟ್ ಆಗಿದೆ. ಅದಕ್ಕೆ ಮುಂಚೆ ಅವ್ರಿಗೂ ತುಂಬಾ ಕಡಿಮೆ ಸಂಬಳ ಇತ್ತು. ಈಗ ಅವ್ರಿಗೆ ಇದ್ರಲ್ಲಿ ಬಂದಿದೆ, ಒಂದು 38-39 ಸಾವಿರ ಬರ್ತಾ ಇದೆ ಸ್ಯಾಲ್ರಿ. ಕಸ ಗುಡ್ಸೋರು ಆಮೇಲೆ ತೆಗಿಯೋರು ಬೇರೆ. ಹೌದೆಲ್ಲ ನಾನು ಈಗ ಒಂದು ಹೇಳಕ್ ಇಷ್ಟಪಡ್ತೀನಿ, ಕಸ ಗುಡ್ಸೋರೇ ಬೇರೆ ಡಿಪಾರ್ಟ್ಮೆಂಟ್, ಕಸ ತೆಗಿಯೋರೇ ಬೇರೆ ಡಿಪಾರ್ಟ್ಮೆಂಟ್. ಕಸ ಗುಡ್ಸೋರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಬರ್ತಾರೆ, ಅವ್ರಿಗೆ ಸೂಪರ್ವಿಷನ್ ಬೇರೆ. ಅವ್ರ ಕೆಲಸ ಏನ್ ಗೊತ್ತಾ, ಈಗ ಆಶ್ಚರ್ಯ ಆಗೋದು, ಕಸ ಗುಡ್ಸಿ ಲೀವ್ಸ್ ಎಲ್ಲ ಗುಡ್ಡೆ ಮಾಡಿ ಹೋಗೋದೇ ಅವ್ರ ಕೆಲಸ. ಕಸ ತೆಗಿಯೋದಿರಲ್ಲ. ಈಗ ರೀಸೆಂಟ್ ಆಗಿ ಒಂದು ಕೋರಮಂಗಲದಲ್ಲಿ ಯಾರೋ ಗಲಾಟೆ ಆಗಿತ್ತು, ಕಸ ಗುಡ್ಸಿದಿರಾ ಎತ್ತಿ ಅಂತ ಒಬ್ರು ಯಾರೋ ಲೇಡಿ ಗಲಾಟೆ ಮಾಡಿದ್ರು. ಅವ್ರ ಮೇಲೆ ದೌರ್ಜನ್ಯದ ಕೇಸ್ ಹಾಕಿದ್ರು, ಗಲಾಟೆನೂ ನಡೀತು. ಎಲ್ಲಾ ಪೌರ ಕಾರ್ಮಿಕರು ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ರು. ಯಾಕೆಂದ್ರೆ ಮಾಹಿತಿ ಕೊರತೆ ಇದು. ಏನಾಗಿದೆ, ಕಸ ಗುಡ್ಸೋದಷ್ಟೇ ಅವ್ರ ಕೆಲಸ, ಕಸ ತೆಗಿಯೋದಿಲ್ಲ. ಆಮೇಲೆ ಅವ್ರಿಗೆಲ್ಲ ಏನಾಗಿದೆ, ಮಾರ್ನಿಂಗ್ 6 ಇಂದ ಒಂದು 2 o'clock ತನಕ ಇದೆ, ಯಾರು ಕಸನೇ ಸರಿಯಾಗಿ ಗುಡ್ಸೋದಿಲ್ಲ. ಅವ್ರಿಗೆ ಇಷ್ಟು ದಿವಸ ಆದ್ರೆ ಚೆನ್ನಾಗಿ ನೋಡ್ಕೊಂತಾ ಇದ್ರು, ಅವ್ರಿಗೆ ಒಂದು ಭಯ ಇತ್ತು. ಇವಾಗ ಪರ್ಮನೆಂಟ್ ಆದ್ಮೇಲೆ ಅವ್ರನ್ನ ಕೇಳಕ್ಕೂ ಆಗ್ತಾ ಇಲ್ಲ. ಇದು ಒಂದು ಸತ್ಯನೇ. ಯಾಕೆಂದ್ರೆ ಅವರು ಕಸ ಗುಡ್ಸೋದವ್ರಿಗೆ ಒಳ್ಳೆ ಸಂಬಳ ಬರ್ತಾ ಇದೆ. ಆ ಫ್ಯಾಮಿಲಿ ಎಲ್ಲ ಅವಾಗೆಲ್ಲ ಬಂದಾಗ ಏನಾಗ್ತಾ ಇತ್ತು, ಒಂದು ಫ್ಯಾಮಿಲಿಯವರೇ ಕರ್ಕೊಂಡ್ ಬರ್ತಾ ಇದ್ವಿ, ಯಾರು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಗಂಡ ಹೆಂಡತಿ ಮಕ್ಕಳು ಮಗ ಒಂದು ಫ್ಯಾಮಿಲಿಯವರೇ ಎಲ್ಲ ದುಡಿತಾ ಇದ್ರು ಕಸ ಗುಡಿಸ್ಲಿಕ್ಕೆ, ಎಲ್ಲ ಗುಡಿಸಲು ಹಾಕೊಂಡಿರ್ತಾ ಇದ್ರು. ಈಗ ಎಲ್ಲರಿಗೂ 40 ಸಾವಿರ ಸಂಬಳ ಬರೋಷ್ಟೊತ್ತಿಗೆ ಅವ್ರನ್ನ ಯಾರು ಕೇಳಕ್ಕೂ ಇಲ್ಲ, ಯಾಕೆಂದ್ರೆ ಗೌರ್ಮೆಂಟ್ ಜಾಬ್ ಆಗ್ಬಿಟ್ಟಿದೆ. ಅದಕ್ಕೆ ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ, ಪಬ್ಲಿಕ್ ಪಾರ್ಟಿಸಿಪೇಷನ್ ಕೊಡಿ, ಅವ್ರಿಗೆ ಪಬ್ಲಿಕ್ ಜೊತೆಗೆ ಕೊಡಿ. ನೀವು ಕಸ ಗುಡ್ಸಿದ್ದೀರಾ ಇಲ್ವಾ ಅಂತ ಅಬ್ಸರ್ವೇಷನ್ಗೆ ಕೊಡಿ. ನಾವು ಅಷ್ಟೇ ಹೇಳ್ತಾ ಇರೋದು. ಫಸ್ಟ್ ಈ ಬೀದಿನಲ್ಲಿ ಯಾರನ್ನೋ ಒಬ್ಬರು ಐಡೆಂಟಿಫೈ ಮಾಡಿ, ಅವ್ರು ಕಸ ಗುಡ್ಸಿದಾರಾ ಇಲ್ವಾ. ನಮಗೆ ಒಂದು ವಾಟ್ಸಪ್ ಅಲ್ಲಿ ಎಸ್ ನೋ ಅಂತ ಹಾಕ್ಬಿಟ್ರೆ, ಇವತ್ತು ಬಂದಿದ್ದಾರೆ ಬಂದಿಲ್ಲ ಅಂದ್ರೆ ಅವಾಗ ಇವ್ರು ಮಾಡಿರೋದಕ್ಕೆ ಅವ್ರಿಗೇನಾದ್ರೂ ಒಂದು ಅಕೌಂಟಬಿಲಿಟಿ ಕೊಡ್ಬೇಕಾಗುತ್ತೆ. ಅವರು ಮಾಡಿಲ್ಲ ಅಂದ್ರೆ ಸೂಪರ್ವೈಸರ್ ಆದ್ಮೇಲೆ ಮಾಡಿಲ್ಲ ಅಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್, ಅವರು ಮಾಡಿಲ್ಲ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಹೆಡ್ ಯಾರು ಇರ್ತಾರೋ ಅವ್ರ ಕಡೆಗೆ ಹೋಗ್ಬೇಕಾಗತ್ತೆ. ಬಟ್ ಆ ಲೈನೇ ಮಿಸ್ಸಿಂಗ್. ಯಾರು ಏನ್ ಮಾಡಿದ್ರು ಯಾರಿಗೂ ಕಸವರು ಏನು ಬರಲ್ಲ, ಯಾರು ಗುಡಿಸ್ತಾ ಇಲ್ಲ, ಅವ್ರು ಕುತ್ಕೊಂಡಿದ್ದಾರೆ. ನಾವು ವೇಟ್ ಮಾಡ್ತಾ ಇದ್ವಿ, ಈ GBAದು ಸ್ವಲ್ಪ ಸ್ಟೆಬಿಲೈಸ್ ಆಗ್ಬೇಕೇನೋ. ಇವ್ರುನು ಎರಡು ಪಾರ್ಟಿಯವರು ಕುರ್ಚಿ ಗುದ್ದಾಟದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದು ಇರೋದೇ ಅಲ್ವಾ, ರಿಯಾಲಿಟಿ ಅಲ್ವಾ. ಡೆವಲಪ್ಮೆಂಟ್ಗೆ ಅವ್ರಿಗೂ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಇನ್ನು ಟೈಮ್ ಸಿಗ್ತಾ ಇಲ್ಲ ಅನ್ಸುತ್ತೆ. ಬಟ್ ಬೆಂಗಳೂರು ಪರಿಸ್ಥಿತಿ ಅಂತೂ, ಇಷ್ಟು ಹೆವಿ ಟ್ಯಾಕ್ಸ್ ಕೊಟ್ಬಿಟ್ಟು, ಇಷ್ಟು ಇಂಡಸ್ಟ್ರೀಸ್ ಬಂದು, ಇಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರ ಸ್ಯಾಲ್ರೀಸ್ ನಲ್ಲಿ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹೋಗುತ್ತಲ್ವಾ. 30% ಟ್ಯಾಕ್ಸ್ ಕಟ್ಟಿ ಬೇಸಿಕ್ ನೀಡ್ಸ್ ಅವ್ರು 2 ವೀಲರ್ ಯಾರು ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಈಗ ನೀವ್ ಆಗ್ಲೇ ಹೇಳಿದ್ರಿ, ಕಸ ತೆಗಿಯೋರಿಗೆ ಪರ್ಮನೆಂಟ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಒಂದು ಸ್ಯಾಲ್ರಿ ಇದೆ ಅಂತ ಹೇಳಿದ್ರಿ. ಈಗ ಯಾರು ಇಲ್ಲ ಕಸ ಗುಡಿಸೋರಿಗೆ, ನೀವ್ ಹೇಳಿದಕ್ಕೆ ಒಂದು ನಾನು ಪಾಯಿಂಟ್ ಹೇಳ್ತೀನಿ. ಕಸ ಗುಡಿಸೋರ್ದು 40,000 ತನಕ ಬರುತ್ತೆ ಸ್ಯಾಲ್ರಿ, 39 ಚಿಲ್ಲರೆ ಏನೋ ಕೊಟ್ಟಿದ್ದಾರೆ. ಕಸ ತೆಗಿಯೋರು ಅವ್ರಿಗೆ ಏನಾಗುತ್ತೆ ಅಂದ್ರೆ, ಒಂದು ಗಾಡಿಗೆ 58,000 ರೂಪಾಯಿ ಕೊಡ್ಬೇಕು. 58,000ದಿಂದ ಚಿಲ್ಲರೆ ಅಮೌಂಟ್ ಇದೆ. ಅದ್ರಲ್ಲಿ ಡ್ರೈವರ್ಗೆ ಅಮೌಂಟ್ ಇಷ್ಟು, ಕ್ಲೀನರ್ಗೆ ಇಷ್ಟ ಅಂತ ಇರುತ್ತೆ. ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕು, ಆ ಕಾಂಟ್ರಾಕ್ಟರ್ಗೆ ಇಷ್ಟು ದುಡ್ಡು ಬರ್ಬೇಕು ಅಂತ ಕೊಡ್ತಾರೆ. ಇದನ್ನ ಸಂಬಳ ಕೊಡೋದು ಗೌರ್ಮೆಂಟ್ ಅಲ್ಲ, ಇದು ಪ್ರೈವೇಟ್ಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತಾರೆ. ಈಗ ಅಲ್ಲೇ ಬಂದಿರೋದು ಟ್ವಿಸ್ಟ್ ಏನಂದ್ರೆ, ಯಾರಿಗೆ ನಿಮ್ಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ವಾ, ಗಾರ್ಬೇಜ್ ಕಾಂಟ್ರಾಕ್ಟ್ ತಗೊಂಡಿರ್ತಾರಲ್ಲ, ಅವರು ಗಾಡಿಗಳು ಕೊಡ್ಬೇಕು. ವೆಟ್ ವೇಸ್ಟ್ಗೆ ಇಷ್ಟು ಗಾಡಿ, ಡ್ರೈ ವೇಸ್ಟ್ಗೆ ಇಷ್ಟು ಗಾಡಿ ಕೊಟ್ಟಿದೀವಿ, ಇಷ್ಟು ಜನ ನಾವು ಎಂಪ್ಲಾಯ್ ಮಾಡ್ಕೊಂತಿದೀವಿ ಅಂತ. ಅವ್ರಿಗೆ ಸರ್ಕಾರದಿಂದ ಅರೌಂಡ್ ಅಂದ್ರೆ ಒಂದು 3-4 ಸಾವಿರ ಹೆಚ್ಚು ಕಮ್ಮಿ 60,000 ರೂಪಾಯಿ ಬರುತ್ತೆ. ಅದ್ರಲ್ಲಿ ಒಂದು 20,000 ರೂಪಾಯಿ ಡ್ರೈವರ್ಗೆ, ಒಂದು 15ರಿಂದ 18,000 ರೂಪಾಯಿ ಅವನು ಹಿಂದೆ ಇರೋನಿಗೆ ಕೊಟ್ಬಿಟ್ಟು ಪೆಟ್ರೋಲ್ ಖರ್ಚು ಹಾಕೊಂಡು ಉಳಿದಿರೋದು ನಿಮ್ಗೆ ಅಂತ ಇದೆ. ಬಟ್ ಯಾವ ಕಾಂಟ್ರಾಕ್ಟರ್ಸು ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ. ಇದಕ್ಕೆ ಸರ್ಕಾರ ಹೊಣೆ ಅಲ್ಲ, ಯಾಕೆಂದ್ರೆ ಅವ್ರಿಗೆ ಕಾಂಟ್ರಾಕ್ಟ್ಗೆ ಪೇ ಮಾಡಿ, ಅವ್ರಿಗೆ ಕಾಂಟ್ರಾಕ್ಟರ್ ದುಡ್ಡು ಬರ್ತಾ ಇದೆ ಸರ್ಕಾರದಿಂದ, ಬರ್ತಾ ಇದೆ ಅನ್ಕೊಂತಿದ್ದೀನಿ. ಅವ್ರಿಗೆ ಏನ್ ಬರ್ತಾ ಇದೆಯೋ ಇಲ್ವೋ ಅನ್ನೋದು ಇವಾಗ ವೆರಿಫೈ ಮಾಡ್ಬೇಕು. ಸರ್ಕಾರದಿಂದ ಅವ್ರಿಗೆ ದುಡ್ಡು ಬರುತ್ತೆ, ಅವರು ಇನ್ಫ್ಯಾಕ್ಟ್ ಇವ್ರಿಗೆ ಕೊಡ್ಬೇಕು.
ಬಟ್ ಅವ್ರು ಕೊಡದಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಸುಮ್ಮನೆ ಬಿಟ್ಬಿಡ್ತಾರೆ. ಅವ್ರು ಮನೆ ಮನೆಗೆಲ್ಲ ಬಂದಾಗ 50-100 ಕಲೆಕ್ಟ್ ಮಾಡ್ತಾರೆ. ಅದೇ ಲಕ್ಷಾಂತರ ದುಡ್ಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದ್ ಏರಿಯಾಗೆ ಬರ್ತಾರೆ, ಪರ್ ಮಂತ್ 100 ರುಪೀಸ್ ಕೊಡ್ಲಿಕ್ಕೆ ಯಾರಿಗೂ ಕಷ್ಟ ಆಗಲ್ಲ. 2,000 ಮನೆ ಇರುತ್ತೆ, ಅದ್ರಲ್ಲಿ 1,000 ಜನ 100 ರುಪೀಸ್ ಕೊಟ್ರು ಎಷ್ಟಾಗುತ್ತೆ ಒಂದು ಗಾಡಿಗೆ? 1 ಲಕ್ಷ ಆಗುತ್ತೆ. 1 ಲಕ್ಷ ಬರುತ್ತೆ. ಅದ್ರಲ್ಲಿ ನೀವು ಹಂಚ್ಕೊಂಡು ತಗೊಳ್ಳಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಿಮ್ಗೆ ಕಬೋರ್ಡ್ಸ್ ಬರುತ್ತೆ, ಕಾರ್ಡ್ಬೋರ್ಡ್ಸ್ ಬರುತ್ತೆ, ಪ್ಲಾಸ್ಟಿಕ್ ಬರುತ್ತೆ, ಐಟಮ್ಸ್ ಎಲ್ಲ ಅವ್ರು ಸೇಲ್ ಮಾಡ್ಕೊಂತಾರೆ ಅವಾಗಿಂದವಾಗ್ಲೇ. ಅಬ್ಬಾ ಕಬ್ಬಿಣದ್ ಅಬ್ಬಾ ಬರುತ್ತೆ, ಅಬ್ಬಾ. ಅದ್ರಲ್ಲಿ ದುಡ್ಡು ಬರುತ್ತೆ. ಅದಕ್ಕೆ ಏನ್ ಮಾಡ್ತಾನೆ, ಕಾಂಟ್ರಾಕ್ಟ್ಗೆ ಏನ್ ದುಡ್ಡು ಬರುತ್ತಲ್ಲ ಅವ್ನ್ ಪಾಕೆಟ್ಗೆ ಹಾಕೊಂತಾನೆ ಗಾಡಿಗೆ. ಇನ್ನೂ ಒಂದ್ ಮಾಫಿಯಾ ಏನ್ ಗೊತ್ತಾ, ಒಂದು ವಾರ್ಡ್ಗೆ 40 ಗಾಡಿ ಅಂತ ಕೊಟ್ಟಿರ್ತಾರೆ. ಓಕೆ. ಎಕ್ಸಾಂಪಲ್ 40 ಗಾಡಿನಲ್ಲಿ ವೆಟ್ ಗಾಡಿ ಇಷ್ಟು, ಡ್ರೈ ಗಾಡಿ ಇಷ್ಟು ಅಂತ ಇರುತ್ತೆ. ವೆಟ್ ವೇಸ್ಟ್ಗೆ, ಡ್ರೈ ವೇಸ್ಟ್ಗೆ ಇರುತ್ತೆ. ಆಮೇಲೆ ಅದ್ರಲ್ಲಿ ಏನ್ ಮಾಡಿರ್ತಾರೆ, ವೆಟ್ ವೇಸ್ಟ್ಗೆ ಅಂದ್ರೆ ನಿಮಗೆ ಮೈಕಲ್ಲಿ ಹಾಡು ಹೇಳ್ಕೊಂಡು ಬಂದು ವೆಟ್ ವೇಸ್ಟ್ಗೆ ತಗೊಳ್ಳೋ ಮಾಡಲ್ಲೇ ಬೇರೆ ಇರುತ್ತೆ. ಗ್ರೀನ್ ಕಲರ್ ಗಾಡಿ ಇರುತ್ತೆ, ಅದಕ್ಕೆ GPS ಅಳವಡೆನೆ ಮಾಡಿರ್ತಾರೆ. ಆದ್ರೆ ಡ್ರೈ ವೇಸ್ಟ್ ಗಾಡಿ ಯಾವ ತರ ಇರುತ್ತೆ ಗೊತ್ತಾ, ಮಾಮೂಲು ಒಂದು ಟೆಂಪೋ ಟ್ರಾವೆಲರ್ ಬರುತ್ತಲ್ಲ, ಆ ಟೆಂಪೋ ಟ್ರಾವೆಲರ್ ಅಲ್ಲ, ಒಂದು ಟ್ರಕ್ ತರ ಬರುತ್ತಲ್ಲ ಚಿಕ್ಕದು, ಆ ತರ ಬರ್ಬೇಕು ಡ್ರೈ ವೇಸ್ಟ್ಗೆ. ಎಲ್ಲಾದ್ರೂ ನೋಡಿದಿರಾ ಗಾಡಿನ? ಎಲ್ಲರೂ ಇದೇ ವೆಟ್ ವೇಸ್ಟ್ ಗಾಡಿನೇ ಡ್ರೈ ವೇಸ್ಟ್ ಯೂಸ್ ಮಾಡ್ತಾರೆ. ಬಿಲ್ಲಿಂಗ್ ಮಾತ್ರ ಏನಾಗುತ್ತೆ ಗೊತ್ತಾ, ವೆಟ್ ವೇಸ್ಟ್ ಬೇರೆ ಬಿಲ್ಲು, ಡ್ರೈ ವೇಸ್ಟ್ಗೆ ಬೇರೆ ಬಿಲ್ಲು. ಈಗ ಯಾರಾದ್ರೂ ಒಬ್ರು, ಈಗ ನನ್ಗೊಂದು 10 ಗಾಡಿ ಇಲ್ಲ ಒಂದು 5 ಗಾಡಿ ಕಾಂಟ್ರಾಕ್ಟ್ ಸಿಕ್ಬಿಟ್ರೆ ನಾನು ಲಕ್ಷಾಂತರ, ಒಂದು 10-20 ಗಾಡಿ ಕೊಟ್ರೆ ನಾನು ಕೋಟೀಶ್ವರ ಆಗ್ಬೋದು. ಅದಕ್ಕೆ ಇದು ಇಷ್ಟು ದೊಡ್ಡ ಮಾಫಿಯಾ. ಏನು ಚಿಕ್ಕ ಲೆವೆಲಲ್ಲೇ ಕಾಂಟ್ರಾಕ್ಟರ್ಸ್ ಬರ್ತಾರೆ. ಈಗೇನಾಗಿದೆ ಮತ್ತೆ ಎಲ್ಲರೂ ನಾರ್ತ್ ಇಂಡಿಯನ್ಸ್, ನೀವು ನೋಡಿ ಯಾರು ಕನ್ನಡದವ್ರು ಕೆಲಸ ಮಾಡಲ್ಲ. ಅಲ್ಲ ಅದೇ ಮೋಸ್ಟ್ಲಿ ಕೇಳ್ಬೇಕಂದ್ರೆ ಬಾಂಗ್ಲಾದೇಶದವರೇ ಜಾಸ್ತಿ ಇದ್ದಾರೆ. ಅದರಲ್ಲಿ ಬಾಂಗ್ಲಾದೇಶದವರೇ ಇದ್ದಾರೆ. ಅವ್ರಿಗೆಲ್ಲ ಏನ್ ಮಾಡ್ತಾರೆ, ಔಟ್ಸ್ಕಟ್ಸ್ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಗುಡ್ಸ್ಗಳು ಹಾಕೊಂಡಿರ್ತಾರೆ. ಅಲ್ಲೆಲ್ಲ ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಕಲೆಕ್ಷನ್ ಸೆಂಟರ್ಸ್ ಎಲ್ಲ ಇರುತ್ತೆ. ಸೆಂಟರ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅಲ್ಲೆಲ್ಲ ಕಸಗಳನ್ನೆಲ್ಲ ಎಷ್ಟೊಂದ್ ಕಡೆ ನೀವು ವಿಸಿಟ್ ಮಾಡಿ ನೋಡಿ, ಕಸ ತೆಗಿಯೋರ್ಗೆ ಯಾರಿಗೂ ಮನೆಗಳು ಅಂತ ಇರಲ್ಲ, ಎಲ್ಲೋ ಒಂದ್ ಕಡೆ ಶೆಡ್ಗಳು ಹಾಕೊಂಡು ಇರ್ತಾರೆ. ಅವರು ಅಲ್ಲೇ ಅಲ್ಲೇ ವಾಸ ಮಾಡ್ಕೊಂಡಿರ್ತಾರೆ. 90% ಜನ ನಮ್ಮವರಲ್ಲ, ನಮ್ಮ ಕರ್ನಾಟಕದವ್ರು ಯಾರು ಇಲ್ಲ. ಅದೇ ಬೇರೆ ದೇಶದವರು, ಬಾಂಗ್ಲಾದೇಶದವರು ಇದ್ರೆ ಹೌದು, ಇರ್ಬೋದು ಅಂತ. ಎಲ್ಲರಿಗೂ ಗೊತ್ತಿದೆ ಬಾಂಗ್ಲಾದೇಶದವ್ರಿಗೆ. ಈಗ ನಾವು ಮೊನ್ನೆ ಒಂದು ವೋಟರ್ ಚೋರಿ ಅಂತ ಒಂದು ಮಾಡಿದಾಗ, ಈಗ ವೋಟರ್ ಪರಿಷ್ಕರಣೆ ಕೊಟ್ಟಾಗ ನಾವು ಚೆಕ್ ಮಾಡ್ತಾ ಇದ್ರೆ ನೇಪಾಳೀಸಿಗೆಲ್ಲ ವೋಟರ್ ಕಾರ್ಡ್ ಕೊಟ್ಟಿದ್ದಾರೆ. ನಾವು ಚುನಾವಣಾ ಆಯೋಗಕ್ಕೆ ಕಳಿಸಿದೀವಿ, ಏನು ನೇಪಾಳಿಗಳಿಗೆ ಹೇಗ್ ಕೊಡ್ತಿದ್ದೀರಾ, ನಿಮ್ಗಿದೆಯಾ? ಅವ್ರು ಬಂದಿಲ್ಲಿ ವೋಟ್ ಕೆಲಸ ಬರ್ಬೇಕು, ಮಾಡಬಾರ್ದು, ವೋಟ್ ಮಾಡಬಹುದಾ? ವೋಟ್ ಬೇಕು. ತುಂಬಾ ಜನಕ್ಕೆ ನೇಪಾಳೀಸ್ಗೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದವ್ರು ವೋಟ್ ಸಿಕ್ಕಿದೆ, ಆಧಾರ್ ಕಾರ್ಡ್ ಸಿಕ್ಕಿದೆ. ಈ ಕೋಗಿಲಿನಲ್ಲಿ ಆಗಿಲ್ವಾ, ಅದೇ ತರನೇ ಆಗ್ತಾ ಇದೆ. ಇದೆಲ್ಲ ಏನ್ ಗೊತ್ತಾ, ಒಂದು ಸ್ವಚ್ಛವಾಗಿ ಇದು ಹೇಳಕ್ ಹೋದ್ರೆ ಇದಕ್ಕೆಲ್ಲ ಕಾರಣ ಜನನೇ. ಜನ ಜಾಗೃತಿಯಾಗಿರ್ಬೇಕು. ನಾವು ಕೊಟ್ಟಿರೋ ದುಡ್ಡು ಏನಾಗ್ತಿದೆ ಅಂತ ಕೇಳಬೇಕು. ಅನ್ಲೆಸ್ ಕೇಳ್ದಲೆ ಏನು ಮಾಡ್ಲಿಕ್ಕಾಗಲ್ಲ. ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಹಕ್ಕಿರುತ್ತೆ. ನಾವು ಕೇಳೋದೇನಂದ್ರೆ, ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಕಸದ ನಿರ್ವಹಣೆ ಸರಿಯಾಗಬೇಕು, ಒಂದು ಪಾರದರ್ಶಕತೆ ಕೊಡಬೇಕು, ಒಂದು ಅಕೌಂಟಬಿಲಿಟಿ. ಯಾರು ಕಾಂಟ್ರಾಕ್ಟ್ರು, ಅವನಿಗೆ ಬಿಲ್ ಎಷ್ಟು ಬರ್ತಾ ಇದೆ, ಎಷ್ಟು ಖರ್ಚು ಮಾಡಿದ್ದೇನೆ ಅನ್ನೋದು ಒಂದು ಫೇರ್, ಒಂದು ಸೋಷಿಯಲ್ ಆಡಿಟಿಂಗ್ ತರ ಇರುತ್ತೆ. ಒಂದು ಪತ್ರ ಅವ್ನು ಬಿಡುಗಡೆ ಮಾಡಬೇಕು, ನನ್ಗೆ ಎಷ್ಟು ಬಂದಿದೆ, ಎಷ್ಟು ಕಲೆಕ್ಟ್ ಮಾಡಿದ್ದೀನಿ ಅಂತ ಫೇರ್ ಆಗಿ. ಅದನ್ನ ಯಾರಾದ್ರೂ ಮಾಡ್ತಾರಾ? ಅದನ್ನ ಮಾಡಬೇಕು. ಆಮೇಲೆ ಸಿಟಿಜನ್ಸ್ಗೆ ಪಾರ್ಟಿಸಿಪೇಷನ್ಗೆ ಕೊಡಬೇಕು. ವಾರ್ಡ್ ಕಮಿಟಿನಲ್ಲಾಗ್ಲಿ ಏನಾದ್ರೂ ಕೊಟ್ರೆ ಹೊರತು ಒಂದು ಸುಧಾರಣೆ ಸಾಧ್ಯ ಆಗುತ್ತೆ. ಹೇಳೋರಿಲ್ಲ ಕೇಳೋರಿಲ್ಲ, ಗಾಡಿ ಯಾರಂತ ಗೊತ್ತಿಲ್ಲ, ಸೂಪರ್ವೈಸರ್ ಯಾರದ್ದು ಗೊತ್ತಿಲ್ಲ. ಈಗ ಇನ್ನೂ ಒಂದು ಏನಂದ್ರೆ, ಫಸ್ಟ್ ಒಬ್ರು ನಮಗೆ ಒಂದು ಹೆಲ್ತ್ ಆಫೀಸರ್ ಅಂತ ಕೊಟ್ಟಿದ್ರು ಒಂದು ವಾರ್ಡಲ್ಲಿ. ಯಾಕೆಂದ್ರೆ ನಾವು ಇದು ಆಲ್ಮೋಸ್ಟ್ ಒಂದು 15 ಇಯರ್ಸ್ ಇಂದ ಈ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋದಕ್ಕೆ ನಮಗೆ ಗೊತ್ತಿದೆ. ಹೆಲ್ತ್ ಆಫೀಸರ್ಸ್ ಅಂತ ಕೊಟ್ಟಿದ್ರು. ನಾವು ಹೆಲ್ತ್ ಆಫೀಸರ್ ಫೋನ್ ಮಾಡ್ತಾ ಇದ್ವಿ, ಅವ್ರು ಏನ್ ಮಾಡ್ತಾ ಇದ್ರು, ಗಾಡಿಯವರು ಎಲ್ಲ ಅವ್ರ ಅಂಡ್ರಲ್ಲೇ ಇತ್ತು. ಈಗೇನಾಗಿದೆ, ಹೆಲ್ತ್ ಆಫೀಸರ್ಗೆ ಬರೀ ಕಸ ಗುಡ್ಸೋರು ಅಷ್ಟೇ ಕನೆಕ್ಟ್. ಕಸ ಗುಡ್ಸೋರು ಇವರೇ ಒಂದು ಟೀಮು, ಈ ಕಸ ತೆಗಿಯೋರೇ ಬೇರೆ ಟೀಮ್, ಬೇರೆ ಕಾಂಟ್ರಾಕ್ಟ್ರು, ಬೇರೆ ಡಿಪಾರ್ಟ್ಮೆಂಟು. ಅವಾಗ ಹೇಗೆ ಕೋಆರ್ಡಿನೇಷನ್ ಆಗುತ್ತೆ? ಅವ್ರಿಗಿನ್ನೂ ರೂಲ್ಸೇ ಬಂದಿಲ್ಲ. ಮ್ಯಾಮ್, ಒಟ್ಟಾರೆಯಾಗಿ ನೀವ್ ಇಷ್ಟೊತ್ತೇನ್ ಮಾತಾಡಿದ್ರಿ ಅಂದ್ರೆ, ಬರೀ ಒಂದು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತೆ ಅಂತ ನೀವು ಮಾತಾಡಿಲ್ಲ. ನೀವು ಅದ್ರಲ್ಲಿ ಕಸ ವಿಲೇವಾರಿ ಅಥವಾ ಕಸದ ನಿರ್ವಹಣೆ ಇದರಲ್ಲಿ ತಾವು ಒಬ್ಬ ವಾಲಂಟಿಯರ್ ಆಗಿ ಕೆಲಸ ಮಾಡಿರೋದ್ರಿಂದ ನಿಮ್ ಬಾಯಲ್ಲಿ ಇಷ್ಟೊಂದು ಮಾತುಗಳು ಬರ್ತಾ ಇದೆ. ಸಾಕಷ್ಟು ನೀವು ಬರೀ ಸ್ಟಡಿ ಮಾಡಿ ಬಂದು ಇವತ್ತು ಮಾತಾಡ್ತಿಲ್ಲ, ನಿಮ್ಮ ಅನುಭವದ ಮಾತುಗಳು ಇದಾಗಿದೆ. ಆಮೇಲೆ ಮನ್ಸಲ್ಲಿ ಏನ್ ನಿಮ್ ಉದ್ದೇಶ ಇದೆ ಅಂತಂದ್ರೆ, ಬೆಂಗಳೂರು ಕ್ಲೀನ್ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು, ಈಗ್ಲೂ ಇದೆ ಅನ್ಕೋತೀನಿ. ಈ ತರದಿದ್ದಾಗ ಇಷ್ಟೆಲ್ಲ ನೀವು ಅಂದ್ರೆ ಡೀಟೇಲ್ ಆಗಿ ಹೇಳಿದ್ರಿ, ಹೆಂಗ್ ವರ್ಕ್ ಆಗುತ್ತೆ ಇದು ಸೈಕಲ್, ಹೆಂಗೆ ಒಂದು ವಾರ್ಡಿಗೆ ಬರುತ್ತೆ, ಒಂದು ಗಾಡಿ ಬರುತ್ತೆ, ಮುಂದೆ ಅದಕ್ಕೆ ಸಾಂಗ್ ಇದೆ,
ಅಂದ್ರೆ ಸೆಗ್ರಿಗೇಷನ್ ಇದೆ, ಎಲೆಕ್ಟ್ರಾನಿಕ್ ವೇಸ್ಟ್ ಬೇರೆ, ಸಿಕ್ಕಾಪಟ್ಟೆ ಮಾಹಿತಿ ಕೊಟ್ರಿ. ಒಳ್ಳೇದು, ನಮ್ಗೆಲ್ಲ ಗೊತ್ತಾಯ್ತು, ನಮ್ ವೀಕ್ಷಕರಿಗೂ ಗೊತ್ತಾಯ್ತು. ಖುಷಿ ವಿಚಾರ. ಆದ್ರೆ ಈ ಒಟ್ಟಾರೆಯಾಗಿ ಕೇಳೋದಾದ್ರೆ, ಈ ಕಡೆ ಈ ಪಕ್ಷದವರು ಅವ್ರ ಮೇಲೆ ಕೆಸರರ್ಚಾಟ, ಇವರು ಅವ್ರ ಮೇಲೆ ಕೆಸರರ್ಚಾಟ. ಇನ್ನೊಂದ್ ಕಡೆ ನೋಡ್ತಾ ಹೋದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಜನ ವರ್ಕಿಂಗ್ ಇರ್ತಾರೆ, ಎಲ್ರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ, ಮನೇಲಿ ಯಾರೋ ಒಬ್ರು ಇರ್ತಾರೆ. ಹಂಗಾಗಿ 100 ರೂಪಾಯಿ ಕೊಟ್ರೆ ಸಾಕ್ ಬಿಡಪ್ಪ, ನಮ್ ಕಸ ಒಂದ್ ಹೋಗುತ್ತೆ. ಅಪಾರ್ಟ್ಮೆಂಟ್ ಅಲ್ಲಿರೋರು ಅಥವಾ ಒಳ್ಳೆ ಏರಿಯಾಗಳಲ್ಲಿರೋರು ಅವರಷ್ಟಕ್ಕೆ ಅವ್ರು ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ವಾರ್ಡ್ ಅಲ್ಲಿ ಇರ್ತಾರಲ್ಲ, ಎಷ್ಟೆಷ್ಟು ಗಲೀಜ್ ವಾರ್ಡ್ಗಳಿದೆ ಅಂತ ಹೇಳಿದ್ರೆ, ಅವರಿಗೆ ದಿನದ ಕೂಲಿನೇ 100-150 ರೂಪಾಯಿ ಬರುತ್ತೆ. ಅವ್ರು ಹೆಂಗ್ ಕೊಡ್ಬೇಕು 100 ರೂಪಾಯಿ ಅಲ್ವಾ? ಅಂದ್ರೆ ಏನೋ ಸ್ವಲ್ಪ ದುಡ್ಡಿರೋರು ಓಕೆ ಮ್ಯಾನೇಜ್ ಮಾಡ್ಬಿಡ್ತಾರೆ, 100 ರೂಪಾಯಿ 200 ರೂಪಾಯಿ ಕೊಟ್ಟು ಕಸದವರಿಗೆ. ಹ್ಮ್ ಇವ್ರಿಗೇನು ಮ್ಯಾನೇಜ್ ಮಾಡಕ್ ಆಗಲ್ಲ. ಹಂಗೆ ಗಟಾರ್ ಇರುತ್ತೆ, ಅಲ್ಲೇ ಪಕ್ಕದಲ್ಲಿ ಬಟ್ಟೆ ಎಲ್ಲ ತೊಳಿತಾ ಇರ್ತಾರೆ, ಇಷ್ಟೆಲ್ಲ ರೋಗ ರುಜಿನಗಳು ಬರುತ್ತೆ. ಇದೆಲ್ಲದ್ರ ಮಧ್ಯದಲ್ಲಿ ಅಧಿಕಾರಿಗಳು, ಈ ಪಾಲಿಟಿಷಿಯನ್ಸ್ಗೆ ಒಬ್ರು ಕ್ವಶನ್ ಮಾಡ್ತಾರೆ, ಇನ್ನೊಬ್ರು ಅದ್ರ ಮೇಲೆ ಪ್ರತ್ಯುತ್ತರ ಕೊಡ್ತಾರೆ. ಇದೇ ಆಯ್ತು, ಇವ್ರ್ ಗೆಲ್ಬೇಕು ಅವ್ರ್ ಗೆಲ್ಬೇಕಂತ. ಏನ್ ಇದಕ್ಕೆ ಪರಿಹಾರ ಅಂತ ಅನ್ಸುತ್ತೆ? ಪರಿಹಾರ ಜನ ಜಾಗೃತಿ ಆಗ್ಬೇಕು. ಯಾವಾಗ ಗ್ಯಾರಂಟಿ ಎಲೆಕ್ಷನ್ಗೆ ದುಡ್ಡು ಕೊಟ್ಟು ಓಟ್ ಹಾಕ್ಲಿಕ್ಕೆ ಬರ್ತಾರಲ್ಲ, ಅವ್ರ ತನನ ಅವ್ರು ಕಳ್ಕೊಂತ ಇದ್ದಾರೆ. ಅದು ಪ್ರತಿಯೊಬ್ಬರ ನಾಗರಿಕರು, ಅವ್ರು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲರಿಗೂ ಎಲೆಕ್ಷನ್ಗೆ ಯಾಕೆ ಬೇಕು, 2 ಕೋಟಿ ಬೇಕು, 3 ಕೋಟಿ ಬೇಕು, 10 ಕೋಟಿ ಬೇಕು, ಯಾತಕ್ಕೆ ಬೇಕು ಎಲೆಕ್ಷನ್ಗೆ ದುಡ್ಡು? ಗೌರ್ಮೆಂಟ್ ಫಿಕ್ಸ್ ಮಾಡಿರೋದೇ 2 ಲಕ್ಷ 3 ಲಕ್ಷ ಅಷ್ಟೇ. ಅಂಥದ್ರಲ್ಲಿ ಅಷ್ಟೊಂದು ದುಡ್ಡು ಯಾತಕ್ಕೆ ಬೇಕಂದ್ರೆ ಜನಕ್ಕೆ ಹಂಚಲಿಕ್ಕೆ. ಒಂದ್ಸಲ ನಮಗೆ ಸ್ಲಮ್ಮಲ್ಲಿ ಎಲ್ಲರಿಗೂ ದುಡ್ಡು ಕೇಳ್ತಾರೆ, ದುಡ್ಡು ಕೊಟ್ಟರೋನೆ ಓಟ್ ಹಾಕ್ತಾರೆ ಅನ್ನೋದು ಪ್ರತಿಯೊಂದು ಪಾರ್ಟಿಯವ್ರಿಗೂ ತಲೆಯಲ್ಲಿ ಬಂದ್ಬಿಟ್ಟಿದೆ. ಇವರು ಅವ್ರು ಸೇಲ್ ಮಾಡ್ಕೊಂತ ಇದಾರಲ್ವಾ, ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಓಟ್ ಹಾಕ್ತಾರ ಅವರು. ಓಟ್ ಹಾಕಿದ್ರೆ ಅವ್ರಿಗೆ ಕೇಳೋ ಹಕ್ಕಿರ್ತಾ ಇತ್ತು. ದುಡ್ಡು ಕೊಟ್ಟು ಓಟ್ ತಗೊಂತಾ ಇದ್ದಾರೆ, ಗ್ಯಾರಂಟಿ ಸ್ಕೀಮ್ಸ್ಗೆ ಅಂತ ನೋಡ್ಕೊಂಡು ಓಟ್ ಹಾಕಿದ್ದಾರೆ. ಆಯ್ತಲ್ವಾ, ನಿಮ್ಗೆ ದುಡ್ಡು ಕೊಟ್ಟಿದ್ದೀವಿ, ಮುಗೀತು. ಯಾರು ಮಾತು ಯಾಕೆ ಹೇಳ್ತಾರೆ? ಅದು ಬಂದಿರೋದು ಯಾಕೆಂದ್ರೆ ಪ್ರತಿಯೊಬ್ಬರು ಒಂದು ಜಾಗೃತಿ ಮೂಡಿಸ್ಬೇಕಾಗತ್ತೆ. ಏನಂದ್ರೆ ನಮ್ಗೆ ನಾವು ಎಲೆಕ್ಷನ್ಸ್ ಅಲ್ಲಿ ನಾವು ಒಳ್ಳೆಯವ್ರನ್ನ ಆಯ್ಕೆ ಮಾಡೋಣ, ಆಯ್ಕೆ ಮಾಡಿ ಸಮಾಜಕ್ಕೆ ಯಾರು ಒಳ್ಳೇದ್ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡೋಣ ಅಂತ ಮಾಡಿದ್ರೆ ಅವ್ರಿಗೆ ಒಂದು ಅಧಿಕಾರಯುತವಾಗಿ ಕೇಳ್ಬೇಕು, ಯಾಕೆ ತೆಗ್ದಿಲ್ಲ ಅಂತ. ಈಗ ಯಾವ ಮುಖ ಇಟ್ಕೊಂಡು ಕೇಳ್ತಾರೆ ನೀವು ಹೇಳಿ? GBA ಎಲೆಕ್ಷನ್ಸ್ ಬಂದಾಗ ಪಂಚಾಯತಿ ತರ ಚಿಕ್ಕ ಚಿಕ್ಕ ವಾರ್ಡ್ ಆಗೋಯ್ತು. ಆದಾಗ ಎಷ್ಟು ಕೇಳ್ತಾರೆ? ಒಬ್ಬೊಬ್ಬರಿಗೆ 1,000ದಿಂದ 1,000 ಕೊಡ್ತಾ ಇದ್ರೇನೋ, ಫಸ್ಟಿಗೆ 2,000ನೋ 3,000ನೋ 4,000ನೋ ಅಮೌಂಟು ಕೇಳಬಹುದು. ಅಷ್ಟಷ್ಟು ಅಮೌಂಟ್ ರೆಡಿ ಇಟ್ಕೊಂಡು ಕೂತಿದ್ದಾರೆ ಎಲ್ಲರೂ, ಎಲೆಕ್ಷನ್ಸಿಗೆ ಇಷ್ಟು ಕೊಡಬೇಕು ಅಂತ. ಅಷ್ಟು ದುಡ್ಡು ಕೊಟ್ಮೇಲೆ ಅವ್ರು ಯಾರು ಕೇಳ್ತಾರೆ ಹೇಳಿ? ಇನ್ನೂ ಒಂದು ಟ್ರಾಜಿಡಿ ಏನಂದ್ರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇರೋರು ತಲೆನೇ ಕೆಡಿಸ್ಕೊಳ್ಳಲ್ಲ, ನಾವು ದುಡ್ಡು ಕೊಡ್ತೀವಿ, ನಮ್ಗೆ ಓಟುನೂ ಹಾಕಲ್ಲ, ಏನು ಬೇಡ ಅಂತ ಇಡ್ತಾರೆ. ಓಟ್ ಹಾಕೋರೇ ಬಡ ಜನ, ಅವರು ಸೇಲ್ ಮಾಡ್ಕೊತಾ ಇದ್ದಾರೆ. ಇದು ಒಂದು ವಿಷ ವರ್ತುಲ ಅಂತ ಆಗ್ಬಿಟ್ಟಿದೆ. ಅವರಿಗೆ ಜಾಗೃತಿ ಮೂಡ್ಕೋಬೇಕು. ನಮ್ಗೆ ಸ್ವಚ್ಛವಾಗಿ ಯಾರು ನೀರು ಕೊಡ್ತಾರೆ, ಯಾರು ಕರೆಂಟ್ ಕೊಡ್ತಾರೆ, ಯಾರು ನಮ್ಗೆ ಕರೆಕ್ಟಾಗಿ ಮಾಡ್ತಾರೋ ಅವ್ರಿಗೆ ನಾವು ಹಾಕ್ತೀವಿ ಅಂತ ಅವ್ರು ಯಾವತ್ತು ತಗೊಂತಾರಲ್ಲ, ಅವಾಗ ಕರೆಕ್ಟಾಗಿ ಅವ್ರದ್ದು ಅಂದ್ರೆ ಎಂತ ಬೆಂಗಳೂರು ಸ್ವಚ್ಛ ಆಗುತ್ತೆ. ಅದನ್ನೇ ನಾನು ಹೇಳಕ್ ಇಷ್ಟಪಡ್ತೀನಿ. ಏಕೆಂದ್ರೆ ಇದು ಎಲ್ಲರಿಗೂ ಒಂದು ಟೇಕ್ ಇಟ್ ಗ್ರಾಂಟೆಡ್ ಹಾಕೊಂಡ್ಬಿಟ್ಟಿದ್ದಾರೆ. ಈಗ ಯಾವುದೇ ಪಾರ್ಟಿನಲ್ಲಿ ನೋಡ್ಲಿ, ಎಲೆಕ್ಷನ್ಸ್ಗೆ ಯಾಕೆ ಅಷ್ಟು ಖರ್ಚು ಮಾಡ್ಬೇಕು? ದುಡ್ಡು ಕೊಟ್ಟು ನಾವು ಗೆದ್ರೆ ಸಾಕು ಅನ್ನೋದು ಒಂದು ರಾಜಕೀಯ ನಾಯಕರಿಗೆ ಬಂದಿದೆ. ಆಮೇಲೆ ಏನಾಗಿದೆ, ಎಲ್ಲರಿಗೂ ಓಟಿಗೆ ದುಡ್ಡು ಕೊಡ್ತಾರೆ, ಕೊಟ್ಟ ಮೇಲೆ ಅವರು ದುಡ್ಡು ಸಂಪಾದನೆ ಮಾಡ್ಬೇಕಲ್ವಾ? ಈಗ ಈ ಬಡವರದೆಲ್ಲ ಅಲ್ಲಿ ಸ್ಲಮ್ಸ್ ಎಲ್ಲ ಕ್ಲೀನ್ ಮಾಡಿದ್ರೆ ಇವ್ರಿಗೆ ಏನ್ ಬರುತ್ತೆ? ಏನು ಬರೋದಿಲ್ಲ. ಅವ್ರು ದುಡ್ಡು ದುಡಿಯೋದ್ರಲ್ಲೇ ಅವ್ರು ಬ್ಯುಸಿ ಆಗಿರ್ತಾರೆ. ಸೊ ಇದು ಒಂದು ಆಗಿದೆ. ಮತ್ತೆ ಬಡವರಿಗೆ ತುಂಬಾನೇ ಕಷ್ಟ ಇದೆ, ಅವ್ರು ತಿಳ್ಕೊಬೇಕಾಗುತ್ತೆ. ಇದು ಕಸ ತೆಗಿಯೋದ್ರಲ್ಲಿ 20-30 ವರ್ಷ ಒಬ್ರಿಗೆ ಟೆಂಡರ್ ಕೊಡೋದು ಎಷ್ಟು ಸರಿ? ಆಮೇಲೆ ಇದಕ್ಕೆ ಆಮ್ ಆದ್ಮಿ ಪಕ್ಷ ಕೂಡ ಸಾಕಷ್ಟು ಪ್ರಶ್ನೆ ಮಾಡಿತ್ತು, ಹೋರಾಟ ಮಾಡಿತ್ತು. ಇದ್ರ ಬಗ್ಗೆ ಹೌದು, ಏನಂದ್ರೆ ಒಂದೇ ಸಲ ಇವ್ರೇನ್ ಹೇಳಿದ್ರು, 20 ವರ್ಷ ಕೊಟ್ಬಿಟ್ರೆ ಮುಗ್ದೋಗುತ್ತೆ, ಅವನೇ ಮೇಂಟೈನ್ ಮಾಡ್ತಾನೆ, ಡೆವಲಪ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಪಾರದರ್ಶಕತೆ ಹೇಗಿರುತ್ತೆ? ಮಧ್ಯದಲ್ಲಿ ಒಂದ್ ಸರಿ ಮಾಡಿಲ್ಲ ಅಂದ್ರೆ ಹೇಗ್ ಮಾಡೋದು? 20 ವರ್ಷ ಒಬ್ಬನಿಗೆ ಕಾಂಟ್ರಾಕ್ಟ್ ಕೊಟ್ರೆ ಮಧ್ಯ ರೇಟ್ಗಳು ಚೇಂಜ್ ಆಗುತ್ತೆ. ಆಮೇಲೆ ಅವ್ನು ಸರಿಗೆ ಮಾಡಿಲ್ಲ ಅನ್ಕೊಳ್ಳಿ, ಅವಾಗ ಹೇಗ್ ಕ್ವಶನ್? ಒಂದ್ಸಲ ಕಾಂಟ್ರಾಕ್ಟ್ ತಗೊಂಡ್ಮೇಲೆ ಮುಗೀತಲ್ವಾ, ಅವನಿಗೆ ರಿವೋಕ್ ಮಾಡೋದು ಹೇಗೆ? ಅದೆಲ್ಲ ಕ್ವಶನ್ಸ್ ಇದೆ. ಅದಕ್ಕೆ ನಮ್ಮ ಪಾರ್ಟಿಯವರು ವಿರೋಧ ಮಾಡಿದ್ದಾರೆ. ಅದಕ್ಕೆ ನೀವು ಪಾರದರ್ಶಕವಾಗಿ ಕೊಡ್ಬೇಕು. ಸಪೋಸ್ ಅವ್ನು ಸರಿಗ್ ಮಾಡಿಲ್ಲ ಅಂದ್ರೆ ಒಂದು ಸ್ಪರ್ಧಾತ್ಮಕತೆ ಅಂದ್ರೆ ಒಂದು ಕಾಂಪಿಟೇಷನ್ ಅಂತ ಹೋಗ್ಬಿಡತ್ತೆ. ಈಗ ನನ್ ಬಿಟ್ರೆ ಯಾರು ಇಲ್ಲ, ನಾನೇ ನೋಡೋದು ಅಂತಿದ್ರೆ ಅವ್ನ್ ಸರಿಗೆ ಮಾಡಿಲ್ಲ, ಯಾರು ಅಕೌಂಟಬಲ್? ಇವಾಗ ನೋಡ್ತಾ ಇದೀವಲ್ಲ, ನಾವೆಲ್ಲ ಪೇ ಮಾಡಿದೀವಿ ಅಮೌಂಟ್, ಪ್ರತಿಯೊಬ್ರು ಪೇ ಮಾಡಿದ್ದಾರೆ.
ಈಗ ನಮ್ಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿಲ್ಲ, ಎಷ್ಟೊಂದ್ ಜನಕ್ಕೆ ಅಕೌಂಟ್ ಅಲ್ಲಿ ಓಪನ್ ಮಾಡಿ ನಿಮ್ಮ ಟ್ಯಾಕ್ಸ್ ನೋಡಿ ಗೊತ್ತಾಗುತ್ತೆ. ಓನರ್ಸ್ ಏನ್ ಮಾಡ್ತಾರೆ, ನನ್ಗೆ ಇವತ್ತು ಟ್ಯಾಕ್ಸ್ ಜಾಸ್ತಿ ಬಂದಿದೆ ಅಂತ ಅವ್ನು ರೆಂಟ್ ಜಾಸ್ತಿ ಮಾಡ್ತಾರೆ. ಹ್ಮ್ ಸೊ ಪ್ರತಿಯೊಬ್ಬರು ನಾವು ಆಲ್ರೆಡಿ ಪೇ ಮಾಡ್ಬಿಟ್ಟಿದೀವಿ, ಆದ್ರೆ ಕೇಳಕ್ಕೇನು ಯಾರು ಕೇಳ್ತಾ ಇಲ್ಲ. ಹ್ಮ್ ಇದನ್ನೇ ನಾವು ಕೇಳಕ್ ರೆಡಿ ಇಲ್ಲ ಅಂದ್ಮೇಲೆ 30 ವರ್ಷ ಕಾಂಟ್ರಾಕ್ಟ್ ತಗೊಂಡ್ಮೇಲೆ ಹೇಗೆ ಕಂಟ್ರೋಲ್ ಮಾಡ್ತೀರಾ? ಕರೆಕ್ಟ್. ಅದು ಕ್ವಶನ್. ಏನಂದ್ರೆ ಪ್ರತಿಯೊಬ್ಬರದ್ದು ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ಒಂದು ಭಯ ಇರಬೇಕು. ಈಗ ಪ್ರೈವೇಟ್ ಕಂಪನಿಯವರು ಯಾಕೆ ಡೇ ಅಂಡ್ ನೈಟ್ 10 ಗಂಟೆ ಆದ್ರೂ ಕೆಲಸ ಮಾಡ್ತಾರೆ? ಗೌರ್ಮೆಂಟ್ ಜಾಬ್ ಅವ್ರಕ್ಕಿಂತ ಯಾಕೆ ಮಾಡ್ತಾರೆ? ಅವರಿಗೆ ಯಾವಾಗಾದ್ರೂ ಫೈರ್ ಮಾಡ್ಬೋದು, ಯಾವಾಗಾದ್ರೂ ಕೆಲಸ ಹೋಗ್ಬೋದು ಅಂತ ಭಯ ಇರುತ್ತೆ. ಕೆಲಸ ಮಾಡಿಲ್ಲ ಅಂದ್ರೆ ಅವನಿಗೆ ಹೋಗ್ಬಿಡುತ್ತೆ ಕೆಲಸ, ಇದು ಈಸ್ ನಾಟ್ ಪರ್ಮನೆಂಟ್ ಅಂತ ಇದೆ. ಬಟ್ ಸರ್ಕಾರದಲ್ಲಿ ಏನಿದೆ, ಅವ್ನು ಇವತ್ತು ಬಂದಿಲ್ಲ ಅಂದ್ರೂ ಕೆಲಸ ಹೋಗಲ್ಲ, ಒಂದ್ಸಲ ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಅನ್ನೋದು ಒಂದ್ ತಲೆಯಲ್ಲಿ ಕೂತ್ಕೊಂಡ ತಕ್ಷಣ ಅವ್ನ ಆಫೀಸಿಗೆ ಬರೋದೇ 11 ಗಂಟೆಗೆ, 5 ಗಂಟೆ ಆಗೋ ಅಷ್ಟೊತ್ತಿಗೆ ಯಾರು ಟೇಬಲ್ ಮೇಲೆ ಇರಲ್ಲ, ಯಾರು ಕೆಲಸಗಳೇ ಮಾಡಲ್ಲ. ಕರೆಕ್ಟ್. ಅದು ಬಂದಿರೋದು. ಅಲ್ಲ, ಒಟ್ಟಾರೆಯಾಗಿ ಕಸದಲ್ಲೂ ಕಾಸು ಮಾಡ್ತಾ ಇದೆಯಾ ಸರ್ಕಾರ? ಕಸದಲ್ಲಿ 100% ಕಾಸು. ಕಸದಲ್ಲಿರೋಷ್ಟು ಕಾಸು ಎಲ್ಲೂ ಇಲ್ಲ. ಏನ್ ಗೊತ್ತಾ, ಅಯ್ಯೋ ಕಸದಲ್ಲಿ ಈಗ ನೋಡಿ, ಒಂದು ಕಸದಲ್ಲಿ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಅಂತ ಬರುತ್ತೆ. ನಾವು ಚಿಕ್ಕನ್ನಲ್ಲಿ ಎಲ್ಲರಿಗೂ ನೆನಪಿರುತ್ತೆ, ಹಾಲಿನ ಪ್ಯಾಕೆಟ್ ಎಲ್ಲ ತೊಳೆದು ನೇತಾಕ್ತಾ ಇದ್ರು ಅವಾಗ. ಹಾ ಅವಾಗೆಲ್ಲ ನಮ್ಮಮ್ಮ ಟೈಮಲ್ಲೆಲ್ಲ ನಾವೆಲ್ಲ ಹಾಲಿನ ಪ್ಯಾಕೆಟ್ ಬಂದಾಗೆಲ್ಲ ತೊಳೆದ್ಬಿಟ್ಟು ಎಲ್ಲ ಚುಚ್ಚಿ ಇಡ್ತಾ ಇದ್ವಿ. ಯಾಕೆಂದ್ರೆ ಅವ್ನು ಯಾರೋ ಬಂದು ತಗೊಂಡ್ ಹೋಗ್ತಾ ಇದ್ದ ಪ್ಲಾಸ್ಟಿಕ್, ಅವನು ದುಡ್ಡು ಬರುತ್ತೆ, ನಮ್ಗೇನೋ ಒಂದು ಚಾಕ್ಲೇಟ್ ಸಿಕ್ಕುತ್ತೆ ಅಂತ ಇತ್ತು. ಬಟ್ ಇವಾಗ ಅಷ್ಟು ಎಲ್ಲರಿಗೂ ದುಡ್ಡಿದೆ ಜನಗಳಿಗೆ, ಅದ್ ಯಾರು ಮಾಡಲ್ಲ. ಬಟ್ ಪ್ಲಾಸ್ಟಿಕ್ಗೂ ರೀಸೇಲ್ ವ್ಯಾಲ್ಯೂ ಇದೆ, ಆಮೇಲೆ ಕಬೋರ್ಡ್ಸ್ಗೂ ರೀಸೇಲ್ ವ್ಯಾಲ್ಯೂ ಇದೆ. ಆಮೇಲೆ ಈ ಬಾಟ್ಲ್ಸ್ ಎಲ್ಲ ಬರುತ್ತಲ್ವಾ, ಈಗ ಶಾಂಪೂ ಬಾಟ್ಲ್ಸ್ ಅದೆಲ್ಲ ಪ್ಲಾಸ್ಟಿಕ್ ಅಂಡ್ರಲ್ಲಿ ಬರುತ್ತೆ, ಎಲ್ಲದಕ್ಕೂ ರೀಸೇಲ್ ವ್ಯಾಲ್ಯೂ ಇದೆ. ಯಾವುದು ಹೋಗೋದೇನಂದ್ರೆ ಮೆಡಿಕಲ್ ವೇಸ್ಟ್ ಒಂದೇ, ಹ್ಮ್ ವೆಟ್ ವೇಸ್ಟ್ಗೂ ರೀಸೇಲ್ ವ್ಯಾಲ್ಯೂ ಇದೆ. ಆ ಫುಡ್ನು ಕೊಂಡ್ಕೊಳ್ಳೋರು ಇದಾರೆ, ನೀವು ನಂಬೋದಿಲ್ಲ. ಈಗ ಹೋಟೆಲ್ ಫುಡ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಕೋಳಿಗೆ ಊಟ ಹಾಕ್ಲಿಕ್ಕೆ, ಪ್ರಾಣಿಗಳಿಗೆ ಊಟ ಹಾಕ್ಲಿಕ್ಕೆ, ಹಸುಗೆ ಹಾಕ್ಲಿಕ್ಕೆ, ಅದೆಲ್ಲ ಕೊಂಡ್ಕೊಳ್ಳೋರು ಇದಾರೆ. ಕರೆಕ್ಟ್ ಆಗಿ ಮಾಡಿದ್ರೆ ಅದು ಒಂದು ಚೈನ್, ಒಂದು ವರ್ತುಲ ಪರ್ಫೆಕ್ಟ್ ಆಗಿ ಮಾಡಬಹುದು. ಬಟ್ ಅದನ್ನ ಮಾಡ್ಲಿಕ್ಕೆ ಯಾರಿಗೂ ಇಚ್ಛೆ ಇಲ್ಲ. ಈಗ ಪ್ರಕೃತಿ ನೋಡಿ, ಈಗ ಹಳ್ಳಿನಲ್ಲಿ ನೋಡಿ, ನಾನು ಕೇರಳಗೆಲ್ಲ ಹೋಗಿದ್ದೆ, ತಮಿಳ್ನಾಡಲ್ಲಿ ನೋಡಿದ್ದೀನಿ. ಏನಂದ್ರೆ ನೈಟ್ ಟೈಮು, ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಒಂದು ಹೇಳಕ್ ಇಷ್ಟಪಡ್ತೀವಿ, ಏಕೆಂದ್ರೆ ಇವ್ರು ಮಾಡೋ ಟೈಮಿಂಗ್ ಇದೆಯಲ್ಲ, ಟೈಮಿಂಗೇ ಸರಿ ಇಲ್ಲ. ಕಸ ಗುಡಿಸೋ ಟೈಮಿಂಗು, ಕಸ ತೆಗಿಯೋ ಟೈಮಿಂಗು. ನಾವು ಮೊನ್ನೆ ತಮಿಳ್ನಾಡಿಗೆ ಹೋಗಿದ್ವಿ, ತಮಿಳ್ನಾಡಲ್ಲಿ ಅಬ್ಸರ್ವ್ ಮಾಡಿದಾಗ ಸಂಜೆ 7 ಗಂಟೆ 8 ಗಂಟೆ ಕಸ ಗುಡಿಸೋರು ಬರ್ತಾರೆ ಹಾ ಎಲ್ಲರೂ. ಕಸ ಗಾಡಿಗಳೆಲ್ಲ ಅವಾಗ ಬರುತ್ತೆ. ರಾತ್ರಿ ಫುಲ್ ಎಲ್ಲ ಕೆಲಸ ಮುಗಿಸ್ಕೊಂಡು 10 ಗಂಟೆಗೆಲ್ಲ ಶಾಪ್ಗಳು ಹಾಕಿ ಎಲ್ಲ ಆಚೆಗೆ ಇಟ್ಬಿಟ್ಟು ಹೋಗ್ತಾರೆ. ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಕಸ ಎಲ್ಲ ಗುಡಿಸ್ಬಿಟ್ಟಿರ್ತಾರೆ, ಬೀದಿ ಎಲ್ಲ ಕಸ ಗುಡಿಸ್ತಾರೆ, ಕಸ ಎಲ್ಲ ತಗೊಂತಾರೆ, ನೈಟ್ ಎಲ್ಲರ ಕೆಲಸ ಮಾಡಿರ್ತಾರೆ. ನಾನು ಒಂದು ಲೈವ್ ಮಾಡಿದ್ದೆ, ಬೆಳಗ್ಗೆ ನೋಡೋಷ್ಟೊತ್ತಿಗೆ ಲಕ ಲಕ ಹೊಳಿತಾ ಇರುತ್ತೆ ಸಿಟಿ. ಯಾರು ಹಾಕಲ್ಲ, ಯಾಕಂದ್ರೆ ಎಲ್ಲರಿಗೂ ಆಫೀಸ್ಗೆ ಹೋಗೋರು ಬರೋರು, ನಮ್ಗೆ ನೈಟ್ ಗ್ಯಾರಂಟಿ 10 ಗಂಟೆಗೆ ಎಲ್ಲರೂ 90% ಜನ ಮನೆಗೆ ಬಂದೇ Personal ಆಗಿ ಬರ್ತಾರೆ. ನಂದು ಅದೇ ಸಮಸ್ಯೆ, ಎಲ್ಲಿ ಡಂಪ್ ಮಾಡ್ತಾರೆ ಮೇನ್ ಆಗಿ, ರಾತ್ರಿ ಹೋಗಿ ಅಲ್ಲಿ ಡಂಪ್ ಮಾಡ್ತೀವಿ. ಈಗ ಅದು ತಪ್ಪು ಅಂತ ಹೇಳಿ ಒಂದೊಂದ್ಸಲ ಫೈನ್ ಮಾಡ್ತಾರೆ, ನಿಮ್ ಮನೆ ಕಸ ಅಂತ ತಂದು ಸುರಿತಾರೆ. ಆಮೇಲೆ ನಿಮ್ದೇನೋ ಒಂದು ಯಾವ್ದೋ ಒಂದು ಡಾಮಿನೋಸ್ ಏನೋ ತರಿಸ್ಕೊಂಡಿರೋದು ಒಂದು ಸ್ಲಿಪ್ ನೋಡ್ಬಿಟ್ಟು ಮನೆಗ್ ಬಂದು ಕಸ ತುರ್ಸಿ ಪಾಪ ಅವರಿಗೆಲ್ಲ ಹ್ಯಾರಾಸ್ ಮಾಡ್ತಾರೆ. ಅದ್ರ ಬದಲು ಏನ್ ಮಾಡ್ತಾರೆ, ಬೇರೆ ಸ್ಟೇಟ್ ಅವ್ರು ಹೇಗ್ ಮಾಡಿದ್ದಾರೆ ನೀವು ಅಬ್ಸರ್ವ್ ಮಾಡ್ಬೇಕು. ನೈಟ್ ಒಂದ್ಸಲ, ಈಗ ನಾವು ಕೆಲವೊಂದ್ಸಲ ಒಂದು ಪ್ರಾಯೋಗಿಕವಾಗಿ ಮಾಡಿದ್ವಿ, ಸಕ್ಸಸ್ ಆಯ್ತು. ಏಕೆಂದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಗಾಡಿಯವರಿಗೆ, ನಮ್ಗೆ ಅವಾಗ CPP ಅಂತ ಕೊಟ್ಟಾಗ, ರಾತ್ರಿ 10 ಗಂಟೆ ಮೇಲೆ ನೀವು ಕಳಿಸಿ ಸರ್ ಅಂತ ಪಾಪ ಕಳಿಸ್ತಾ ಇದ್ರು. 10 ಗಂಟೆಗೆ ಎಲ್ಲರೂ ಪಾನಿಪುರಿ ಶಾಪ್ನವರು, ರೋಡ್ ಸೈಡ್ ಅಲ್ಲಿ ಇರೋರು ಎಲ್ಲರಿಗೂ ಮಾಡಿ ಎಲ್ಲ ಇಟ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ವಿ. ಅವಾಗ ಅಲ್ಲೇ ಹೋಗಿ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಚೆನ್ನಾಗಿತ್ತು. ಅದು ಇಷ್ಟ ಆಗಿಲ್ಲ, ಯಾಕೆಂದ್ರೆ ಅವ್ರಿಗೆ ಮಾಫಿಯಾದವ್ರಿಗೆ ದುಡ್ಡು ಬರಲ್ಲಲ್ವಾ, ಈ ಕಸ ತೆಗಿಲಿಕ್ಕೆ ಅವ್ರು ಬಿಡೋದೇ ಇಲ್ಲ. ದಟ್ ಇಸ್ ದ ರಿಯಾಲಿಟಿ. ನಿಮ್ಗೆ ಒಳಗಡೆ ಹೋದ್ರೆ ಹೌದು ಕಸದ ಮಾಫಿಯಾನೆ. ಈಗ ಏನಾಗಿದೆ, ನಾನು ತಮಿಳ್ನಾಡಲ್ಲಿ ನೋಡಿದಾಗ ಅವ್ರು ನೀಟಾಗಿ ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಕಸನೇ ಇರಲ್ಲ. ಕೇರಳದಲ್ಲಿ ನೋಡಿ ಎಷ್ಟು ಸ್ವಚ್ಛವಾಗಿದೆ. ಔಟ್ಸ್ಕಟ್ಸ್ ಅಲ್ಲಿ ಚಿಕ್ಕ ಚಿಕ್ಕ ವಿಲೇಜ್ ಅಲ್ಲಿ ಚೆನ್ನಾಗೇ ಇದೆ. ಬಟ್ ಬೆಂಗಳೂರೇ ಅಂದ್ರೆ ಏನಾಗಿದೆ ಗೊತ್ತಾ, ರೂಟ್ ಕಾಸ್ ಅವ್ರು ನೋಡ್ಬೇಕು. ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಬೇಕು, ಪ್ಲಾಸ್ಟಿಕ್ ಕವರ್ಸ್ ಬ್ಯಾನ್ ಮಾಡ್ಬೇಕು. ಕವರ್ಸ್ ಬ್ಯಾನ್ ಮಾಡ್ತಾ ಇಲ್ಲ. ಅದೆಲ್ಲ ಏನಾಗ್ತಾ ಇದೆ ಅಂದ್ರೆ, ಪ್ಲಾಸ್ಟಿಕ್ ಕವರ್ಸ್ನೆಲ್ಲ ನೀವು ತಗೊಂಡ್ ಬಂದ್ಬಿಟ್ಟು ಸುಮ್ಮನೆ ಹೆಸರಿಗಷ್ಟೇ ನಾಮಕಾವಸ್ಥೆ ಬ್ಯಾನ್ ಮಾಡ್ತಾರೆ. ಅಲ್ಲಿನೂ ಯಾರೋ ಶಾಪ್ನವ್ರು ದುಡ್ಡು ಕೊಡ್ತಾರೆ, 2 ದಿನ ಮಾತ್ರ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಆಗ್ಬೇಕಾಗತ್ತೆ. ಆಮೇಲೆ ಏನಾಗುತ್ತೆ, ಈ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಆದ್ರೆ ನಿಮ್ಗೆ ಅರ್ಧ ಕಸ ಕಡಿಮೆ ಆಗ್ಬಿಡುತ್ತೆ. ಹೌದು. ರೀಸೈಕ್ಲಬಲ್ ಥಿಂಗ್ಸ್ ತರಬೇಕಾಗತ್ತೆ. ಅದು ಗೌರ್ಮೆಂಟ್ ಮಾಡಬೇಕು.
ಯಾವಾಗ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾರೋ, ಬಟ್ಟೆ ಕ್ಲಾತ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾರೋ, ನಮ್ಮ ವಾಲಂಟಿಯರ್ಸ್ ಎಷ್ಟು ಜನ ಹಳೆ ಸೀರೆಗಳು ತಗೊಂಬನ್ನಿ, ಹಳೆ ಬಟ್ಟೆ ತಗೊಂಬನ್ನಿ ಅಂದ್ಬಿಟ್ಟು ಕಬ್ಬನ್ ಪಾರ್ಕ್ ಲಾಲ್ಬಾಗಲ್ಲಿ ನಮ್ಗೆ ಈಗ ನಾವೇ ಹುಚ್ಚುರೇನೋ ಅನ್ಸುತ್ತೆ, ಅಷ್ಟೆಲ್ಲ ಮಾಡಿ ನಿಮ್ಮ ಹಳೆ ಸೀರೆ ತಗೊಂಬನ್ನಿ, ಬ್ಯಾಗ್ ಹೊಲ್ಕೊಡ್ತೀವಿ ಅಂದ್ಬಿಟ್ಟು HSR ಲೇಔಟ್ ಇಂದ ಎಷ್ಟೊಂದ್ ಜನ ಕೂತ್ಕೊಂಡು ಮಿಷನ್ಸ್ ಇಟ್ಟು ಬಟ್ಟೆಗಳು ಹೊಲ್ಕೊಟ್ಟಿದ್ದಾರೆ, ಬಟ್ಟೆ ಬ್ಯಾಗ್ಗಳು. ಯಾಕೆಂದ್ರೆ ನೀವು ಬಟ್ಟೆ ಬ್ಯಾಗ್ ಎತ್ಕೊಂಡು ಹೋಗಿ, ಪ್ಲಾಸ್ಟಿಕ್ ಝೀರೋ ಮಾಡಿ. ಎಲ್ಲ ವಾಲಂಟಿಯರ್ಸ್ ಸುಮ್ಮನಾಗಿದ್ದಾರೆ, ಯಾಕೆಂದ್ರೆ ಸಿಸ್ಟಮ್ ನಮ್ಗೆ ಸಪೋರ್ಟೇ ಮಾಡ್ತಾ ಇಲ್ವಲ್ಲ. ನಮ್ಮನ್ನ ಕಮಿಟಿನಲ್ಲಿ ತಗೋಬೇಕಾಗತ್ತೆ, ತಗೊಂಡು ಈ ತರ ಪಬ್ಲಿಕ್ ಅಲ್ಲಿ ಫ್ರೀಯಾಗಿ ಏನು ಚಾರ್ಜ್ ಕೇಳಿರ್ಲಿಲ್ಲ, ನಮ್ಗೆ ಬೆಂಗಳೂರು ಚೆನ್ನಾಗಾಗ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇಂದ ಮಾಡ್ತಿರೋರ್ಗೆ ತಗೋಬೇಕಾಗಿತ್ತು. ಅದನ್ನೇನು ಮಾಡ್ತಾ ಇಲ್ಲ. ನಾವ್ ಹೇಳೋದೇನಂದ್ರೆ ನೈಟ್ ಟೈಮು ಎಲ್ಲರಿಗೂ ಬೆಂಗಳೂರಲ್ಲಿ ಒಂದು ಸರ್ವೆ ಮಾಡ್ಬೇಕು. ಫೈನಲ್ ಹೇಳೋದಿಷ್ಟೇ, ಸರ್ವೆ ಮಾಡ್ಬೇಕು. ಯಾಕೆ ಕಸನ ಅಲ್ಲಿ ಡಂಪಿಂಗ್ ಆಗ್ತಾ ಇದಾರೆ, ರೀಸನ್ ಏನು? ಕೆಲವರು ನೈಟ್ ಶಿಫ್ಟ್ ಹೋಗ್ತಾ ಇದ್ದಾರೆ, ಕೆಲವರು ಟೈಮಿಂಗ್ ಇರೋದಿಲ್ಲ. ಅದಕ್ಕಾಗಿ ನೀವು ಒಂದು ಟೈಮ್ ಅಂತ ಫಿಕ್ಸ್ ಮಾಡಿ. ಬೆಳಗ್ಗೆ ಆಗಲ್ಲ ಅಂದ್ರೆ ನೈಟ್, ಎಲ್ಲರೂ ನೈಟ್ 90% ಜನ ಇದ್ದೇ ಇರ್ತಾರಲ್ವಾ, ನೈಟಲ್ಲಿ ತಂದು ಮನೆ ಮುಂದೆ ಇಟ್ಬಿಟ್ಟು ಹೋದ್ರೆ, ಎಲ್ಲ ಕಸ ಗುಡಿಸ್ಬಿಟ್ಟು ಬೆಳಗ್ಗೆ ಎಲ್ಲ ಕ್ಲೀನ್ ಆಗ್ಬಿಟ್ರೆ ಯಾರಿಗೇನ್ ಚಿಂತೆ ಇರಲ್ವೇ? ಮಲ್ಗೋ ಮುಂಚೆ ಮನೆ ಮುಂದೆ ಇಟ್ಬಿಡ್ತಾರ? ಕಸ ಗುಡಿಸೋರ್ಗುನು ಟ್ರಾಫಿಕ್ ಟೆನ್ಷನ್ ಇರಲ್ವೇ? ಅವರೆಲ್ಲ ಬಂದು ಕಸ ಗುಡಿಸ್ಕೊಂಡು ಹೋಗ್ಬಿಡ್ತಾರೆ. ಪಾಪ ಅವ್ರಿಗೂ ಟೆನ್ಷನ್ ಅಲ್ವಾ, ಅಷ್ಟು ಕಸ ಗುಡಿಸ್ತಾ ಇದ್ದಾರೆ ಅಂತ. ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಎಲ್ಲರಿಗೂ ರೋಡ್ ಕ್ಲೀನ್ ಆಗಿರುತ್ತೆ. ಅದನ್ನ ಈ ಬೆಂಗಳೂರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ನಮ್ಮ ಒಂದು ಪ್ರಾಯೋಗಿಕವಾಗಿ ಮಾಡಿ, ಬೇರೆ ಕಡೆಯವ್ರು ಮಾಡಿದ್ದಾರೆ, ನಮ್ಮಲ್ಲಿ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇಷ್ಟೊತ್ತು ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಅಂದ್ರೆ ಕಸದ ಸೈಕಲ್ ಇಂದ ಹಿಡ್ಕೊಂಡು ಯಾವ ತರ ಮ್ಯಾನೇಜ್ ಆಗ್ಬೇಕದು, ಅಧಿಕಾರಿಗಳು ಏನ್ ಮಾಡ್ಬೇಕು, ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಆಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ಅಂದ್ರೆ ಏನ್ ಮಾಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದ್ರ ಕುರಿತು ಜಾಸ್ತಿ ಮಾತಾಡಿದ್ರಿ. ಹಾಗಾಗಿ ಎಲ್ಲಿ ರಾಜಕೀಯವಾಗಿ ಮಾಡ್ತಾ ಇದಾರೆ, ಕೆಲವೊಂದಷ್ಟು ಬದಲಾವಣೆಗಳು ಆಗ್ತಾ ಇದೆ, ಹಾಗಾಗಿ ನಾವು ಅದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಕ್ ಆಗ್ತಾ ಇಲ್ಲ, ಸಿಸ್ಟಮ್ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಮಾತುಗಳನ್ನ ಹೇಳಿದ್ರಿ. ತುಂಬಾ ತುಂಬಾ ಖುಷಿ ಆಯ್ತು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಮಾತನಾಡಿದಕ್ಕೆ. ಥ್ಯಾಂಕ್ಸ್. ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ವಿಷಯಗಳು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನೀವೊಂದು ಅವಕಾಶ ಕೊಟ್ಟಿದ್ದೀರಾ, ನಿಮ್ಗೂ ಧನ್ಯವಾದಗಳು. ಓಕೆ ವೀಕ್ಷಕರೇ, ನೀವು ನೋಡಿದ್ರಲ್ಲ ಈ ವಿಶೇಷ ಕಾರ್ಯಕ್ರಮ, ಕಸದ ವಿಲೇವಾರಿ ಅಥವಾ ಕಸ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಆಗ್ತಾ ಇದೆ ಇದ್ರ ಕುರಿತಾಗಿ ನಾನಿವತ್ತು ಮಾತಾಡಿದೆ. ಇನ್ನೂ ಈ ತರದ ಸಂದರ್ಶನಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.